ಎಲ್ಲರಿಗೂ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ. ಮದುವೆ ಮನೆಯಲ್ಲಿ ಮಾಡೋ ಹಾಗೆ ರುಚಿಯಾದ ಸ್ವಾದಿಷ್ಟವಾದಂಥ ಪಾಯಸವನ್ನು ನೀವು ಸವಿಬೇಕಾ? ಹಾಗಾದರೆ ಈ ವಿಧಾನದ ಮೂಲಕ ಪ್ರಯತ್ನಿಸಿ, ನೀವು ಕೂಡ ಅದೇ ರೀತಿಯಾದಂಥ ಪಾಯಸವನ್ನು ಸವಿಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 2 ಕಪ್ನಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಕುದಿಯೋದಕ್ಕೆ ಇಡಬೇಕು. ನಂತರ ಒಂದು ಬಾಣಲಿಯಲ್ಲಿ 2 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡೋದಕ್ಕೆ ಬಿಡಬೇಕು. ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಗೋಡಂಬಿ, ದ್ರಾಕ್ಷಿ ಹಾಗೂ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ನ ನೀವು ಬಳಸ್ಕೋಬೋದು. ನೋಡಿ, ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ಒಂದು ತಟ್ಟೆಗೆ ನಾನು ಎತ್ತಿಟ್ಕೊತೀನಿ. ನಂತರ ಅದೇ ತುಪ್ಪದಲ್ಲಿ 1 ಕಪ್ನಷ್ಟು ಸೇಮಿಯಾ ಅಥವಾ ಓಂಸಿಲಿ ಅಂತ ಕರಿತೀವಿ. ಸೊ ಸೇಮಿಯಾನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸೊ ಇದು ಚೆನ್ನಾಗಿ ನೋಡಿ ಈ ರೀತಿ ಕೆಂಪಗ ಆದ ನಂತರ ಆಗಲೇ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ವಲ್ಲ ನೀರು, ಅದು ಚೆನ್ನಾಗಿ ಕುದ್ದಿದೆ. ಸೊ ಈ ನೀರನ್ನು ನಾವು ಸೇಮಿಯಾನಲ್ಲಿ ಹಾಕ್ಕೋಬೇಕು. ಸೊ ಅದು ಸೇಮಿಯಾನು ಬಿಸಿ ಇದೆ, ನೀರು ಚೆನ್ನಾಗಿ ಕುದ್ದಿದ್ದರೆ ಅದು ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ. ಸೊ ಈಗ ಚೆನ್ನಾಗಿ ಕುದ್ದಿದ ನಂತರ 2 ಕಪ್ನಷ್ಟು ಹಾಲನ್ನು ಹಾಕ್ಕೋಬೇಕು. ಸೊ ಈ ಹಾಲು ತುಂಬಾ ರುಚಿ ಕೊಡುತ್ತೆ ಪಾಯಸಕ್ಕೆ. ಸೊ 2 ಕಪ್ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ನಂತರ 5 ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ಹಾಲೆಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ. ಸೊ ಈಗ ಸಕ್ಕರೆಯನ್ನು ಅರ್ಧ ಕಪ್ ಸಕ್ಕರೆ ಸಾಕು. ಸೊ ನಿಮಗೆ ಇನ್ನೂ ಹೆಚ್ಚಿನ ಸಿಹಿ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು, ಅಥವಾ ಇನ್ನೂ ಕಡಿಮೆ ಸಿಹಿ ಬೇಕು ಅಂದರೆ ಇನ್ನೂ ಕಡಿಮೆ ಸಕ್ಕರೆಯನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಪಾಯಸ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಸಂಪೂರ್ಣವಾಗಿ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ ನೀಟಾಗಿ ಅದು ಭಾಗ ಆಗ್ತಿದೆ. ಸೊ ಈಗ ಚೆನ್ನಾಗಿ ಬೆಂದಿರೋದ್ರಿಂದ ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಸೊ ಆಗಲೇ ನಾವು ಹುರಿದು ಇಟ್ಕೊಂಡಿದ್ದಂಥ ಒಣ ಹಣ್ಣುಗಳನ್ನು ನೋಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹಣ್ಣುಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸವಿಯಾದ ರುಚಿಯಾದ ಪಾಯಸವನ್ನು ನೀವು ಸವಿಬೋದು. ನೋಡ್ಬೋದು, ಯಾವುದೇ ಗಟ್ಟಿ ಇಲ್ಲ, ತುಂಬ ನೀರಾಗೂ ಇಲ್ಲ, ಸರಿಯಾದ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀವು ಈ ಒಂದು ಪಾಯಸವನ್ನು ನೋಡ್ಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.